ಐತಿಹಾಸಿಕ ಲಕ್ಕುಂಡಿಯಲ್ಲಿ ಇಂದ್ರನ ಅಮರಾವತಿಗೂ ಮೀರಿದ ಸಂಪತ್ತಿದೆ ಎನ್ನುವಂತಹ ಸುದ್ದಿ ಆಗ್ತಾ ಇದೆ. ಈಗಾಗಲೇ ಸರ್ಕಾರ ಹುಡುಕಾಟಕ್ಕಿಳಿದಿದೆ. ಆದರೆ ಇದರ ಬೆನ್ನಲ್ಲೇ ಈಗ 7 ಹೆಡೆ ಸರ್ಪ ಪ್ರತ್ಯಕ್ಷವಾಗಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿಯೂ ಕೂಡ 7 ಎಡೆಯ ನಾಗರ ಸರ್ಪದ ಒಂದು ಮೂರ್ತಿ ಕೂಡ ಈಗ ಪತ್ತೆಯಾಗಿರುವಂಥದ್ದು. ಈಗ ನಾವು ಹೆಡೆಯನ್ನು ಮಾತ್ರ ಈಗ ಇಲ್ಲಿ ನೋಡ್ಬೋದು. ಯಾಕಂದರೆ ಈ ಹೆಡೆಯಿಂದಾಗಿ ಸುಮಾರು ಇನ್ನು ಇದರ ಬಾಲದ ಅಡಿಯವರೆಗೂ ಕೂಡ ಸುಮಾರು 7 ರಿಂದ 8 ಅಡಿಯ ಒಳಗೆ ಈ ಒಂದು ಶಿಲೆ ಇರತಕ್ಕಂಥದ್ದು. ಲಕ್ಕುಂಡಿ ಅನ್ನೋದು ನಿಧಿಯ ನಿಗೂಢತೆಯ ತವರೂರಾಗಿ ಮಾರ್ಪಟ್ಟಿದೆ. ಹೆಜ್ಜೆ ಹೆಜ್ಜೆಗೂ 16 ಕೌತುಕಗಳು ಸೃಷ್ಟಿಯಾಗ್ತಿವೆ. ಊರಲ್ಲಿ ಹೋದಲ್ಲೆಲ್ಲ ಒಂದೊಂದೇ ವಿಸ್ಮಯಗಳು ತೆರೆದುಕೊಳ್ಳುವುದಕ್ಕೆ ಶುರುವಾಗಿದೆ. ಕೋಟೆ ದೇಗುಲದ ಮುಂದೆ ಉತ್ಖನನ ನಡೆಯೋ ಹೊತ್ತಲ್ಲದೆ ನಾಗರ ಹಾವೊಂದು ಪತ್ತೆಯಾಗಿತ್ತು. ಅಲ್ಲಿಂದಲೇ ನೋಡಿ ನಿಧಿಗೂ ನಾಗಸರ್ಪಕ್ಕೂ ಸಂಬಂಧವಿದೆ ಅನ್ನೋ ಸುದ್ದಿ ಹುಟ್ಟಿಕೊಂಡಿದ್ದು. ಯಾಕಂದ್ರೆ ನಿಧಿ ಅನ್ನೋದು ಭೂಗರ್ಭದೊಳಗಿರೋ ಮಾಯಾ ಸಂಪತ್ತು. ಈ ಸಂಪತ್ತನ್ನ ಎಲ್ಲರೂ ಮುಟ್ಟೋದಕ್ಕಾಗಲ್ಲ, ಇದನ್ನ ಎಲ್ಲರೂ ಒಲಿಸಿಕೊಳ್ಳೋದಕ್ಕಾಗಲ್ಲ. ಯಾಕಂದ್ರೆ ನಿಧಿಯ ಕಾವಲಿಗೆ ಅಂತಾನೆ ನಾಗಸರ್ಪಗಳ ಅಷ್ಟದಿಗ್ಬಂಧನವಿರುತ್ತೆ. ಘಟಸರ್ಪಗಳ ಜೊತೆ ಜಡೆ ನಾಗನ ಕಣ್ಗಾವಲಿರುತ್ತೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಲಕ್ಕುಂಡಿ ಜನರೇ ನಿಧಿಗೂ ನಾಗಸರ್ಪಕ್ಕೂ ಸಂಬಂಧ ಆಗಿದೆ ಅನ್ನೋದನ್ನ ಹೇಳಿದ್ರು. ಇದರ ಬೆನ್ನಲ್ಲೇ ಈಗ ನಾಗಲೋಕದ ಅಚ್ಚರಿಯ ಸಂಗತಿಗಳು ಘಟಿಸೋದಕ್ಕೆ ಶುರುವಾಗಿದೆ. ಬರೋಬ್ಬರಿ 6-7 ಅಡಿ ಎತ್ತರದ 7 ಹೆಡೆಯ ಸರ್ಪದ ಮೂರ್ತಿಯೊಂದು ಪತ್ತೆಯಾಗಿದೆ. ಇದು ನಿಧಿ ರಹಸ್ಯವನ್ನ ಮತ್ತಷ್ಟು ಗಟ್ಟಿ ಮಾಡ್ತಿದೆ. ನಿಧಿ ಕಾಯ್ತಿವೆಯಂತೆ ಜಡೇನಾಗನ ಜೊತೆ ಘಟಸರ್ಪ. ಲಕ್ಕುಂಡಿಯಲ್ಲಿ ಪತ್ತೆಯಾಯಿತು 7 ಹೆಡೆ ನಾಗನ ವಿಗ್ರಹ. ಹೇಳಿ ಕೇಳಿ ಲಕ್ಕುಂಡಿ ಐತಿಹಾಸಿಕವಾಗಿ ಸಂಪತ್ಭರಿತವಾಗಿರೋ ನೆಲ. ಇದು ಹಲವಾರು ರಾಜ ಮಹಾರಾಜರು ಆಳಿದ ನಾಡು. ಹೀಗಾಗಿ ಶಿಲ್ಪಕಲೆಗಳ ಜೊತೆಗೆ ಚಿನ್ನ, ಮುತ್ತು ರತ್ನ, ಹವಳ, ವಜ್ರ, ವೈಢೂರ್ಯಗಳಿಂದ ತುಂಬಿ ತುಳುಕಾಡಿದ್ದ ಭೂಮಿಗಿದು. ಹೀಗಾಗಿಯೇ ತಲೆಮಾರುಗಳಿಂದ ನಿಧಿ ರಹಸ್ಯ ಸದ್ದು ಮಾಡ್ತಾನೇಗಿದೆ. ಈ ಊರಲ್ಲಿ 7 ಕೊಪ್ಪರಿಗೆಯ ಸಂಪತ್ತಿದೆಯಂತೆ. ರಾಜ ಮಹಾರಾಜರು ಹಂಡೆಗಟ್ಟಲೆ ಬಂಗಾರವನ್ನ ಹುದುಗಿಸಿಟ್ಟಿದ್ದಾರೆ ಅಂತ ಊರಿನವರೇ ಹೇಳ್ತಿದ್ದಾರೆ. ಆದ್ರೆ ಈ ನಿಧಿ ಸುತ್ತ ಈಗ ಸರ್ಪದ ಕಣ್ಗಾವಲಿನ ಸುದ್ದಿಗಳು ದಿನಕ್ಕೊಂದರಂತೆ ಹುಟ್ಕೊಳ್ತಿವೆ. ಭೂಮಿಯೊಳಗಿರೋ ಬಂಗಾರದ ರಹಸ್ಯ ಕೆದಕ್ಬೇಕು ಅಂದ್ರೆ ಮೊದಲು ನಾಗಬಂಧನವನ್ನ ಮುಕ್ತಿಗೊಳಿಸಬೇಕು. ಯಾಕಂದ್ರೆ ಚಿನ್ನದ ರಾಶಿಯನ್ನ ಘಟಸರ್ಪದ ಜೊತೆಗೆ 7 ಎಡೆ ನಾಗ ಕಾಯ್ತಿದ್ದಾನೆ ಅಂತ ಊರಿನ ಹಿರಿಯರು ಹೇಳ್ತಿದ್ದಾರೆ. ಇದು ಹೌದು ಅನ್ನೋದಕ್ಕೆ ಒಂದಷ್ಟು ವಿಸ್ಮಯಕಾರಿ ಸಂಗತಿಗಳು ನಡೆಯುತ್ತಿವೆ. 7 ಎಡೆ ಸರ್ಪದ ಬಗ್ಗೆ ಅನಾದಿ ಕಾಲದಿಂದಲೂ ಚರ್ಚೆಯಾಗ್ತಿದೆ. ಆದ್ರೆ ಅದನ್ನ ಕಂಡವರಿಲ್ಲ. ಹೀಗಾಗಿ ಇದು ಕಪೋಕಲ್ಪಿತ ಅಂತ ಹೇಳೋರೇ ಜಾಸ್ತಿ. ಲಕ್ಕುಂಡಿಯಲ್ಲೂ 7 ಎಡೆ ಸರ್ಪದ ಸುದ್ದಿ ಕೇಳೋದಕ್ಕೆ ಶುರುವಾಗಿತ್ತು. ಆದ್ರೆ ಇದನ್ನ ನಂಬೋದಕ್ಕೆ ಬಹುತೇಕರು ರೆಡಿ ಇರಲಿಲ್ಲ. ಆದ್ರೀಗ 7 ಎಡೆ ಸರ್ಪದ ಮೂರ್ತಿಯೇ ಪತ್ತೆಯಾಗಿದೆ. ಇದು ಇಂದು ನಿನ್ನೆ ಸೃಷ್ಟಿಯಾಗಿದ್ದಲ್ಲ, 3-4 ತಲೆಮಾರುಗಳೇ ಕಳೆದು ಹೋಗಿವೆ. ಹೀಗಾಗಿ ರಾಜರ ಕಾಲದಲ್ಲೇ 7 ಎಡೆ ಸರ್ಪದ ಮಾಹಿತಿ ಇತ್ತು ಅಂತ ಹೇಳಲಾಗ್ತಿದೆ. ಲಕ್ಕುಂಡಿ 9-10ನೇ ಶತಮಾನಗಳಿಂದ ಹಿಡ್ಕೊಂಡು ವಿಜಯನಗರೋತ್ತರ ಕಾಲದವರೆಗೂ ಸುಮಾರು 16-17ನೇ ಶತಮಾನದವರೆಗೂ ಕೂಡ ತುಂಬ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹ ನಗರ. ಇಲ್ಲಿ ವಾಣಿಜ್ಯ, ವ್ಯವಹಾರ, ದೇವಾಲಯಗಳು, ಧರ್ಮ ಇವೆಲ್ಲವುಗಳು ಕೂಡ ಪ್ರಚಲಿತವಾಗಿದ್ವು. ಹಾಗಾಗಿ ಈ ನಾಡಿನೊಳಗೆ ಸಂಪತ್ತು ಸಾಕಷ್ಟಿತ್ತು, ಸಮೃದ್ಧತೆ ಇತ್ತು. ಹಾಗಾಗಿ ಇಲ್ಲಿ ನಿಧಿ ಇರುವಂತಹ ಸಾಧ್ಯತೆಗಳು ಇವೆ. ಆದರೆ ಖಚಿತವಾಗಿ ಇಂಥಲ್ಲೇ ಇವೆ, ಶಾಸನಗಳಿದ್ದಲ್ಲೇ ಇರ್ತವೆ ಅಥವಾ ದೇವಸ್ಥಾನಗಳಲ್ಲೇ ಇವೆ ಅಂತ ಹೇಳುವಂಥದ್ದು ಮಾತ್ರ ಅದು ಸರಿಯಾದ ಮಾತಲ್ಲ ಅಂತ ನಾನು ಭಾವಿಸ್ತೀನಿ. ಅಮಾವಾಸ್ಯೆ ವೇಳೆ ಈ ಮೂರ್ತಿಗಳಿಗೆ ಮಾಡಬೇಕು ಪೂಜೆ. ಈ 7 ಎಡೆ ಸರ್ಪದ ಕಲ್ಲನ್ನ ನೋಡ್ತಿದ್ರೇನೆ ವಿಸ್ಮಯ ಅನ್ನಿಸ್ತಿದೆ. ಯಾಕಂದ್ರೆ ಇಲ್ಲಿರೋದು 1-2 ನಾಗರ ಕಲ್ಲಲ್ಲ,
7 ಹೆಡೆ 2 ಹೆಡೆ 1 ಹೆಡೆ ಹೀಗೆ 10 ಹಲವು ಕೆತ್ತನೆಗಳ ನಾಗಶಿಲೆಗಳಿವೆ. ಈ ಜಾಗದಲ್ಲಿ ಪ್ರತಿ ಅಮಾವಾಸ್ಯೆಯೂ ಪೂಜೆ ಮಾಡಬೇಕಂತೆ. ಅಪ್ಪಿ ತಪ್ಪಿಯೂ ಅಮಾವಾಸ್ಯೆ ಪೂಜೆಯನ್ನ ಮರೆಯುವಂತಿಲ್ಲ. ಒಂದು ವೇಳೆ ಪೂಜೆ ಮಾಡದೇ ಇದ್ದಲ್ಲಿ ಹಾವುಗಳು ಕಾಣಿಸಿಕೊಳ್ಳೋದಕ್ಕೆ ಶುರುವಾಗ್ತಾವಂತೆ. ಹೀಗಾಗಿ 16 ವರ್ಷಗಳಿಂದ ಈ ಪೂಜಾ ಕೈಂಕರ್ಯಗಳನ್ನ ಚಾಚು ತಪ್ಪದೆ ಮಾಡಿಕೊಂಡು ಬರ್ತಿದ್ದಾರೆ. ಲಕ್ಕುಂಡಿಯಲ್ಲಿರ್ತಕ್ಕಂಥ ನಿಧಿಗಳನ್ನ ಸರ್ಪಗಳು ಕೂಡ ಕಾಯ್ತಾ ಇದ್ವು ಅನ್ನೋದಕ್ಕೂ ಕೂಡ ಸಾಕಷ್ಟು ಉದಾಹರಣೆಗಳು ಕೂಡ ಇದಾವೆ. ಇಲ್ಲಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ರು. ಹೀಗಾಗಿ ಈಗ ಷಣ್ಮುಖಪ್ಪ ಏನು ರೈತರ ಜಮೀನಲ್ಲಿ ಕೂಡ ಈಗಾಗಲೇ 7 ಹೆಡೆಯ ಒಂದು ಸರ್ಪದ ಒಂದು ಮೂರ್ತಿ ಕೂಡ ಪತ್ತೆಯಾಗಿದೆ. ಅದರ ಬಗ್ಗೆ ಮಾಹಿತಿಯನ್ನು ಕೇಳ್ಕೊಂತ ಹೋಗೋಣ. ನಾವು ಈ ತೋಟ ಮಾಡಾಕೈತೆ 35ರಿಂದ 40 ವರ್ಷ ಆಯ್ತು. ನಮಗೆ ಮೊದಲ ಇಲ್ಲಿ ಏನೇನು ಗೊತ್ತಿದ್ದಿಲ್ಲ. ಹಿರಿಯರು ಏನು ಹೇಳ್ತಾರೆ ಆ ಪ್ರಕಾರ ನಾವು ಅಮಾವಾಸ್ಯೆಗೊಮ್ಮೆ ಪೂಜೆ ಮಾಡ್ಕೊತ ಹೊಂಟೀವಿ. ನಂತರ ಅದನ್ನು ಒಟ್ಟ ತಪ್ಸಂಗಿಲ್ಲ. ಅದು ಏನಾರ ಒಂದು ಪೂಜೆ ಮಿಸ್ ಆತಂದ್ರೆ ನಮ್ಮ ಹೊಲದಾಗ ಹಾವುಗಳು ಕಾಣ್ತಾವೆ, ಈಗಲೂ ಕಾಣ್ತಾವೆ. ಬಾವಿಯಲ್ಲೂ ಅಡಗಿದೆ 16 ವಿಸ್ಮಯ. ಈ ಊರಲ್ಲಿ ಹೆಜ್ಜೆ ಇಟ್ಟಲ್ಲೆಲ್ಲ ವಿಸ್ಮಯಗಳೇ ಕಣ್ಣಿಗೆ ಬೀಳ್ತಿವೆ. ಈ ಪಾಳು ಬಿದ್ದ ಬಾವಿ ಕೂಡ 16 ಕಥೆಗಳನ್ನ ಸಾರ್ತಿದೆ. ಯಾಕಂದ್ರೆ ಈ ಬಾವಿಯ ಒಂದು ಭಾಗದಲ್ಲಿ ಲಕ್ಷ್ಮೀ ದೇವಿ ರೂಪದ ಮೂರ್ತಿಯೊಂದು ಪ್ರತಿಷ್ಠಾಪಿಸಿದ್ದಾರೆ. ಇದ್ಯಾವುದನ್ನು ಈಗಿನ ಜನ ಅಳವಡಿಸಿರೋದಲ್ಲ. ಈ ಮೂರ್ತಿಗಳೆಲ್ಲಾಗಿದ್ದು ತಲೆಮಾರುಗಳೇ ಕಳೆದು ಹೋಗಿವೆ. ಲಕ್ಷ್ಮಿಯನ್ನ ಸಂಪತ್ತಿನ ಅಧಿದೇವತೆ ಅಂತೀವಿ. ಹೀಗಾಗಿ ಲಕ್ಷ್ಮೀ ಮೂರ್ತಿಯು 16 ಕುತೂಹಲ ಮೂಡಿಸ್ತಿದೆ. ಅಷ್ಟೇ ಅಲ್ಲ, ಈ ಊರಲ್ಲಿ ಒಟ್ಟು 101 ಬಾವಿ, 101 ದೇವಸ್ಥಾನಗಳಿವೆ. ಎಲ್ಲಾ ಕಡೆಯೂ ಇಂಥದ್ದೇ ನಿಗೂಢತೆ ಚಾಚಿಕೊಂಡಿದೆ. ಸದ್ಯ ನಾವು ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಬಳಗಾನೂರವರ ಎಂಬತಕ್ಕಂಥ ಜಮೀನಿನಲ್ಲಿ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಬಾವಿ ಇದೆ. ಬಾವಿಯಲ್ಲಿಯೂ ಕೂಡ ಒಂದು ಮೂರ್ತಿ ಕೂಡ ಈಗ ಇರ್ತಕ್ಕಂಥದ್ದು ಆ ದೃಶ್ಯದಲ್ಲಿಯೂ ಸಹ ನೋಡ್ತಾ ಇರ್ಬೋದು. ಈ ಒಂದು ಮೂರ್ತಿ ಲಕ್ಷ್ಮೀ ದೇವಿ ಆಗಿರ್ಬೋದು, ಇಲ್ಲಾಂದ್ರೆ ಇದೊಂದು ಸರಸ್ವತಿಯ ಮೂರ್ತಿ ಅನ್ನಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಇದೊಂದು ಬಾವಿ, ಇದು ಕೂಡ ಪ್ರಾಚೀನ ಕಾಲದಲ್ಲಿ ಕಟ್ಟಿಸಿರ್ತಕ್ಕಂಥ ಒಂದು ಬಾವಿ. ಈ ಬಾವಿಯಲ್ಲೇ ಈಗ ಮೂರ್ತಿ ಕೂಡ ಇರ್ತಕ್ಕಂಥದ್ದು. ಇನ್ನು ಈ ಊರಲ್ಲೊಂದು ಪಂಪ್ ಹೌಸ್ ಇದೆ. ಇದು ಕೂಡ 100 ವರ್ಷಗಳ ಹಳೆಯದ್ದು. ಇದನ್ನ ಯಾವಾಗ ನಿರ್ಮಿಸಿದ್ದು ಅನ್ನೋದು ಈ ಜಾಗದ ಮಾಲೀಕರಿಗೂ ಗೊತ್ತಿಲ್ಲ. ಆದ್ರೆ ಈ ಪಂಪ್ ಹೌಸ್ನ ಗೋಡೆಯಲ್ಲಿ ಒಂದೊಂದು ದಿಕ್ಕಿಗೂ ಒಂದೊಂದು ಮೂರ್ತಿಗಳಿವೆ. ಕೀರ್ತಿಮುಖ, ಶೈವ ದೇವಾಲಯದ ದ್ವಾರಪಾಲಕ, ದಾನಶಿಲಾ ಶಾಸನ ಹಾಗೂ ಗಣೇಶ ಮೂರ್ತಿ ಸೇರಿದಂತೆ 16 ಮೂರ್ತಿಗಳಿವೆ. ಇವುಗಳನ್ನ ಹೊರತೆಗೀಬೇಕು ಅಂದ್ರೆ ಪಂಪ್ ಹೌಸ್ ಅನ್ನೇ ಕೆಡವಬೇಕು. ಒಂದು ವೇಳೆ ಈ ಮೂರ್ತಿಗಳನ್ನ ತಗೊಂಡು ಹೋಗೋದೇ ಆದ್ರೆ ನಮಗೆ ಹೊಸದೊಂದು ಪಂಪ್ ಹೌಸ್ ಕಟ್ಟಿಸಿಕೊಟ್ಟು ಈ ಮೂರ್ತಿಗಳನ್ನ ತಗೊಂಡು ಹೋಗ್ಬೋದು ಅಂತ ಜಾಗದ ಮಾಲೀಕರು ಹೇಳ್ತಿದ್ದಾರೆ. ಸರ, ನಾವು ಕೊಡ್ಲಿಕ್ಕೆ ರೆಡಿ ಇದೀವ್ರಿ ಸರ. ಆದ್ರೆ ನಮಗೆ ಈ ಇಂಜನ್ ಮನಿ ಏನೈತಿ ಇದನ್ನ ಪ್ರಥಮವಾಗಿ ನಮಗೆ ಆದ್ಯತೆ ಅದನ್ನ ನಿರ್ಮಾಣ ಮಾಡಿಕೊಟ್ಟು ಆನಂತರ ನಾವು ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೆ ಮಾತ್ರ. ಒಂದ್ ಕಡೆ ನಾಗರ ರಹಸ್ಯ ಬಿಚ್ಚಿಕೊಳ್ತಿದ್ರೆ ಇನ್ನೊಂದ್ ಕಡೆ ಉತ್ಖನನ ಕಾರ್ಯವು ಬರದಿಂದ ಸಾಗ್ತಿದೆ. 9ನೇ ದಿನದ ಉತ್ಖನನ ನಡೆದಿದ್ದು ಇವತ್ತು ಕೂಡ ಹಲವಾರು ಪ್ರಾಚೀನ ವಸ್ತುಗಳು ಪತ್ತೆಯಾಗಿವೆ. ಒಟ್ನಲ್ಲಿ ದಿನದಿಂದ ದಿನಕ್ಕೆ ನಿಧಿ ರಹಸ್ಯ ಕುತೂಹಲ ಮೂಡಿಸ್ತಿದ್ದು ಬಂಗಾರ ಯಾವಾಗ ಸಿಗುತ್ತೋ ಅಂತ ಜನ ಕಣ್ಣರಳಿಸಿ ನೋಡ್ತಿದ್ದಾರೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ. ಮುಖಕ್ಕೆ ಮಾಸ್ಕ್, ಕೈಯಲ್ಲಿ ಮಾರಕಾಸ್ತ್ರ. ಸಿನಿಮಾ ಸ್ಟೈಲಲ್ಲಿ ಎಂಟ್ರಿ ಕೊಟ್ರೆ ಮುಗೀತು. ಕಣ್ಣಿಟ್ಟ ಮನೆಗಳನ್ನ ಗುಡಿಸಿ ಗುಂಡಾಂತರ ಮಾಡ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಮಾಸ್ಕ್ ಗ್ಯಾಂಗ್ ಹಾವಳಿ ಮಿತಿಮೀರಿ ಹೋಗಿದೆ. ಮಧ್ಯರಾತ್ರಿ ಬೀಗ ಹಾಕಿದ್ದ ಮನೆಗಳೇ ಟಾರ್ಗೆಟ್. ಮಾಸ್ ಗ್ಯಾಂಗ್ ರೌಂಡ್ಸ್, ಬಾಗಲಕೋಟೆ ಜನ ಶಾಕ್. ಅಲೆಲೆಲೆಲೆ, ಅದೇಗೆ ಕಳಬೆಕ್ಕಿನಂತೆ ನಡಿಗೆ ಹಾಕ್ತಿದ್ದಾರೆ ನೋಡಿ. ಒಂದೊಂದೇ ಹೆಜ್ಜೆ ಎಲ್ಲಿ ಸೌಂಡ್ ಆಗುತ್ತೋ, ಎಲ್ಲಿ ಯಾರು ಬರ್ತಾರೋ ಅನ್ನೋ ಭಯ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಅಖಾಡಕ್ಕಿಳಿದಿರೋ ಮೂವರು ಕಂಡ ಮನೆಯನ್ನ ಇಣಕಿ ನೋಡಿದ್ದಾರೆ. 5 ಮನೆಯ ಬೀಗ ಮುರಿದವರಿಗೆ 6ನೇ ಮನೆಯಲ್ಲಿ ಲಕ್ಷ ಸಿಕ್ಕಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದೊಂದು ವಾರದಿಂದ ಮಾಸ್ಕ್ ಗ್ಯಾಂಗ್ ಹಾವಳಿ ಹೆಚ್ಚಾಗಿದೆ. 3-4 ದಿನದ ಹಿಂದಷ್ಟೇ ರಬಕವಿ ಪಟ್ಟಣಕ್ಕೆ ನುಗ್ಗಿದ್ದ ಮಾಸ್ಕ್ ಗ್ಯಾಂಗ್ ಬೆಳ್ಳಿ ಬಂಗಾರ ಕದ್ದು ಎಸ್ಕೇಪ್ ಆಗಿತ್ತು.
ಇದರ ಬೆನ್ನಲ್ಲೇ ಮತ್ತೊಮ್ಮೆ ಅಖಾಡಕ್ಕಿಳಿದಿರೋ ಖದೀಮರು ಇಳಕಲ್ ನಗರದಲ್ಲಿ ಕೈಚಳಕ ತೋರಿಸಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಮಧ್ಯರಾತ್ರಿ ಬರೋ ದರೋಡೆಕೋರರು ಯಾರ ಕೈಗೂ ಸಿಗದಂತೆ ಕೊಳ್ಳೆ ಹೊಡಿತಿದ್ದಾರೆ. ಮುಖಕ್ಕೆ ಮಾಸ್ಕ್, ಕೈಗೆ ಗ್ಲೌಸ್, ಬೆನ್ನಿಗೆ ಬ್ಯಾಗ್ ಹಾಕೊಂಡ್ರೆ ಮುಗಿತು. ಯಾರದ್ದೋ ಮನೆಗೆ ಕನ್ನ ಫಿಕ್ಸ್ ಅಂತಾನೆ ಅರ್ಥ. ಮಧ್ಯರಾತ್ರಿ 12:05 ಸಮಯ. ಇಡೀ ಊರಲ್ಲಿ ಸದ್ದು ಸಪ್ಪಳ ಇರಲಿಲ್ಲ. ಗಲ್ಲಿಯಲ್ಲಿ ಸುತ್ತಾಡಿರೋ ಇವರು 5 ಮನೆಯ ಬೀಗ ಒಡೆದಿದ್ದಾರೆ. ಆದರೆ ಯಾವ ಮನೆಯಲ್ಲೂ ಏನೂ ಸಿಕ್ಕಿಲ್ಲ. ಇವತ್ತು ಬರಿಗೈಯಲ್ಲೇ ಹೋಗೋದು ಅಂದ್ಕೊಂಡವರಿಗೆ ಈ ಬೀಗ ಹಾಕಿದ ಮನೆ ಕಣ್ಣಿಗೆ ಬಿದ್ದಿದೆ. ಹುಚ್ಚಪ್ಪ ರಕ್ಕಸಗಿ ಅನ್ನೋರ ಹೊಸ ಮನೆಯೊಂದನ್ನು ಕಟ್ಟಿಸ್ತಾ ಇದ್ರು. ಹಳೆ ಮನೆಯಲ್ಲಿ ರಾತ್ರಿವರೆಗೂ ಇರ್ತಿದ್ರು. ಆಮೇಲೆ ನಿರ್ಮಾಣ ಹಂತದ ಮನೆಯಲ್ಲಿ ನಿದ್ದೆಗೆ ಜಾರುತ್ತಿದ್ರು. ಹೀಗಾಗಿ ಈ ಮನೆಯಲ್ಲಿ ಯಾರೂ ಇರಲಿಲ್ಲ. ಬೀಗ ಬಡಿದು ಒಳನುಗ್ಗಿದ ಖದೀಮರು 97,000 ಹಣ ಹಾಗೂ 8 ಗ್ರಾಂ ಚಿನ್ನವನ್ನ ಕದ್ದೊಯ್ದಿದ್ದಾರೆ. 97,000 ರೂಪಾಯಿ ಹೋಗೈತ್ರಿ. ಆಮೇಲೆ ಪೋನೆ ತೊಲಿ ಬಂಗಾರ, ಜುಮ್ಕಿ, ಬೆಂಡಾಲಿ ಅರ್ಧ ತೊಲಿ, ಆಮೇಲೆ ಬೂಡಿ ಕಡ್ಡಿ ಅದು ಒಂದಷ್ಟಿತ್ರಿ. ಒಟ್ಟ ಪೋನೆ ತೊಲಿ ಬಂಗಾರ ರೀ. ಒಂದು 17 ತೊಲಿ ಬೆಳ್ಳಿ ಕಾಲ್ ಚೈನ. ಯಾವ ಮನೆಗೆ ಇಟ್ಟಿದ್ರಿ? ಇದು ಹಳೆ ಮನೆ ಇದೆ, ಆ ಮನೆಯಾಗಿತ್ರಿ. ನೀವೆಲ್ಲಿ ಮಕ್ಕಂದಿದ್ರಿ? ನಾವು ಈ ಮನೆ ಮಕ್ಕಂದಿದ್ವಿ. ಈಗ ಎಲ್ಲ ಬೆಂಡ್ ಮಾಡ್ಯಾರ ನೋಡ್ರಿ, ಇದನ್ನೆಲ್ಲ ಬೆಂಡ್ ಮಾಡ್ಯಾರ. ಮತ್ತೆ ಬಾಜುನಾರ ಒಂದು ಕಿಲಿ ಮುರ್ದಾರ್ರಿ, ಅಲ್ಲೊಂದು ಮನಿ ಓಪನ್ ಮಾಡಿದ್ರಿ. ಅಲ್ಲಿ ಅವ್ರಿಗೇನು ಸಿಕ್ಕಿಲ್ಲ. ಒಟ್ನಲ್ಲಿ ಬಾಗಲಕೋಟೆಯಲ್ಲಿ ಕಳ್ಳರ ಹಾವಳಿ ಮಿತಿಮೀರಿ ಹೋಗಿದ್ದು. ಲುಂಗಿ ಗ್ಯಾಂಗ್, ಚೆಡ್ಡಿ ಗ್ಯಾಂಗ್ ಬೆನ್ನಲ್ಲೇ ಮಾಸ್ಕ್ ಗ್ಯಾಂಗ್ ಇಡೀ ಜಿಲ್ಲೆ ಜನರ ನಿದ್ದೆಗೆಡಿಸಿದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಬಾಗಲಕೋಟೆ. ಹಾಸನದಲ್ಲಿ ಜೆಡಿಎಸ್ ನಾಯಕರು ಇವತ್ತು ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. 2028ರ ಚುನಾವಣೆಗೆ ಈಗಲೇ ಮುನ್ನುಡಿ ಬರೆದಿದ್ದು ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೆಸೆಯೋದೇ ನಮ್ಮ ಗುರಿ ಅಂತ ಗುಡುಗಿದ್ದಾರೆ. ದೊಡ್ಡಗೌಡ್ರ ಕರ್ಮಭೂಮಿ ಹಾಸನದಲ್ಲಿ ಇವತ್ತು ತೆನೆ ನಾಯಕರು ರಣಕಹಳೆ ಮೊಳಗಿಸಿದ್ದಾರೆ. 2 ಬಾರಿ ಹಾಸನದ ಮಣ್ಣಲ್ಲಿ ಸಮಾವೇಶ ಮಾಡಿದ್ದ ಕೈ ನಾಯಕರಿಗೆ ರಣಬೀಳ್ಯ ಕೊಟ್ಟಿದ್ದಾರೆ. ಇದು ನಮ್ಮ ಪಾಲಿನ ಭದ್ರಕೋಟೆ, ಯಾರಿಂದಲೂ ಮುಟ್ಟೋದಕ್ಕಾಗೋದಿಲ್ಲ ಅಂತ 2028ರ ಚುನಾವಣೆಗೆ ಮುನ್ನುಡಿ ಇಟ್ಟಿದ್ದಾರೆ. ಹಾಸನದಲ್ಲಿ ದಳಪತಿಗಳ ಜನತಾ ಸಮಾವೇಶ. 2028ರ ಚುನಾವಣೆಗೆ ಈಗಲೇ ಪ್ರಚಾರದ ನಗಾರಿ. ಹಾಸನ ಅನ್ನೋದು ಜೆಡಿಎಸ್ ಪಾಲಿನ ಭದ್ರಕೋಟೆ. ಈ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಕೈ ನಾಯಕರು ಏನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ಹೀಗಾಗಿನೇ 2 ಬಾರಿ ಸಮಾವೇಶವನ್ನು ಮಾಡಿದ್ದಾರೆ. ಇದನ್ನರಿತ ಗೌಡ್ರ ಕುಟುಂಬ ಹಾಸನದಲ್ಲಿ ಬೃಹತ್ ಜನತಾ ಸಮಾವೇಶ ನಡೆಸಿತು. ದೇವೇಗೌಡ್ರ ಆದಿಯಾಗಿ ತೆನೆ ಪಕ್ಷದ ಪ್ರತಿಯೊಬ್ಬ ನಾಯಕರು ಇವತ್ತು ಹಾಸನದಲ್ಲಿ ಬೀಡು ಬಿಟ್ಟಿದ್ರು. ಎಲ್ಲಿಂದಲೇ ಗೆಲುವಿನ ಮುನ್ನುಡಿ ಇಡ್ತೀವಿ ಅಂತ ಬೋವನಹಳ್ಳಿಯಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ಸಮಾವೇಶಕ್ಕೂ ಮುನ್ನ ಮಾವಿನಕೆರೆ ರಂಗನಾಥ ಸ್ವಾಮಿ ಸನ್ನಿಧಿಗೆ ಭೇಟಿ ನೀಡಿದ ದೊಡ್ಡಗೌಡ್ರ ಕುಟುಂಬ ವಿಶೇಷ ಪೂಜೆಯನ್ನ ಸಲ್ಲಿಸಿತು. ನಂತರ ಸೀದಾ ಸಮಾವೇಶದ ವೇದಿಕೆಗೆ ಆಗಮಿಸಿದ್ರು. ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಬರ್ತಿದ್ದಂತೆ ಜನರ ಉದ್ಗಾರ ಮುಗಿಲು ಮುಟ್ಟಿತ್ತು. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದ 1 ಲಕ್ಷಕ್ಕೂ ಹೆಚ್ಚು ಜನ ತೆನೆ ನಾಯಕರ ಸಮಾವೇಶಕ್ಕೆ ಮತ್ತಷ್ಟು ಬಲ ತುಂಬಿದ್ರು. ಇಳಿ ವಯಸ್ಸಲ್ಲೂ ಅಬ್ಬರಿಸಿದ ದೇವೇಗೌಡರು ಕಾಂಗ್ರೆಸ್ ಪಕ್ಷವನ್ನ ಮನೆಗೆ ಕಳಿಸೋದೇ ನಮ್ಮ ಗುರಿ ಅಂತ ಗುಡುಗಿದ್ರು. ನಂತರ ಮಾತನಾಡಿದ ಕುಮಾರಸ್ವಾಮಿ, ಜೆಡಿಎಸ್ ಶಕ್ತಿ ಎಲ್ಲಿದೆ ಅಂತ ಕೇಳೋರಿಗೆ ಎಲ್ಲಿದೆ ನೋಡಿ ಅಂತ ಕೌಂಟರ್ ಮೇಲೆ ಕೌಂಟರ್ ಕೊಟ್ರು. ಜಾತ್ಯತೀತ ಜನತಾದಳದ ಶಕ್ತಿ ಎಲ್ಲಿದೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥವರಿಗೆ ಇಲ್ಲಿ ಇದೆ ನೋಡಿ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು ನೀವೇನು ನೀಡಿದ್ದೀರಿ. ಸನ್ಮಾನ್ಯ ದೇವೇಗೌಡರ ಒಂದು ಸಲಹೆ ಅಂತಲಾದರೂ ತಗೋತೀವಿ. ಕಳೆದ 3-4 ತಿಂಗಳಿನಿಂದ ನನ್ನ ಜಿಲ್ಲೆ ಹಾಸನದಲ್ಲಿ ಒಂದು ಸಭೆಯನ್ನ ಮಾಡಲೇಬೇಕು ಅಂತ ಹೇಳಿ ನಮ್ಮಗಳ ಜೊತೆಯಲ್ಲಿ ಚರ್ಚೆ ಮಾಡಿದಂಥದ್ದನ್ನ ಈಗ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ನಲ್ಲಿ ಹಾಸನದಲ್ಲಿ ತೆನೆ ನಾಯಕರ ಕಹಳೆ ಮೊಳಗಿದೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ 2.5 ವರ್ಷ ಬಾಕಿ ಇದೆ. ಆದ್ರೆ ಈಗಲೇ ದಳಪತಿಗಳು ಕಾರ್ಯಕರ್ತರನ್ನ ಹುರಿಗೊಳಿಸುತ್ತಿದ್ದಾರೆ. ಕೃಷ್ಣ ಇಬೇಡು, ನ್ಯೂಸ್ 18 ಹಾಸನ. ಅದು ನಗರದಲ್ಲಿರೋ ಪ್ರಮುಖ ಗ್ರಂಥಾಲಯ. ಕಟ್ಟಡ ಹಳೆಯದಾಗಿದೆ ಅಂತ ಹೊಸ ಕಟ್ಟಡ ಕಟ್ಟಿ ವರ್ಷವೇ ಆಗಿದೆ. ಆದರೆ ಉದ್ಘಾಟನೆಯ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಯಾವಾಗ ನ್ಯೂಸ್ 18 ಅಖಾಡಕ್ಕಿಳಿತೋ ಕಟ್ಟಡ ಉದ್ಘಾಟನೆಯ ಭರವಸೆ ಸಿಕ್ಕಿದೆ.
ಪಾಳು ಬಿದ್ದಂತ ಕೊಠಡಿಯಲ್ಲಿ, ಹಳೆ ಕೊಠಡಿಯಲ್ಲೇ ಗ್ರಂಥಾಲಯ ನಡೀತಾ ಇದೆ. ಸೊ ಇದಕ್ಕೆ ಪರ್ಯಾಯವಾಗಿ ಹೊಸ ಗ್ರಂಥಾಲಯದ ಕಟ್ಟಡ ಮಾಡಿದ್ದಾರೆ, ಆದ್ರೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಕ್ಲಿಯರ್ ಆಗಿದೆ, ಈಗ ಮಾಡ್ತಾ ಇದೀವಿ. 26 ಕ್ಲಿಯರ್ ಆಗ್ತಾ ಇದೆ ಮೇಡಮ್. ಹೊಸ ಕಟ್ಟಡ ಬಿದ್ರು ಹಳೆ ಕೊಠಡಿಯಲ್ಲೇ ಗ್ರಂಥಾಲಯ. ಧೂಳು ಹಿಡಿದ ಪುಸ್ತಕ, ಕಟ್ಟಡಕ್ಕಿಲ್ಲ ಉದ್ಘಾಟನೆ ಭಾಗ್ಯ. ಒಂದು ಗ್ರಂಥಾಲಯ ತೆರೆದ್ರೆ ನೂರಾರು ಬಡ ಮಕ್ಕಳ ಬದುಕನ್ನ ಉಜ್ವಲ ಮಾಡಿದಂತೆ ಅಂತಾರೆ. ಯಾಕಂದ್ರೆ ಬಡ ವಿದ್ಯಾರ್ಥಿಗಳಿಗೆ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಪುಸ್ತಕ ಕೊಳ್ಳೋ ಶಕ್ತಿ ಇರಲ್ಲ. ಹೀಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ಅದೆಷ್ಟೋ ಮಂದಿ ಗ್ರಂಥಾಲಯವನ್ನೇ ನಂಬಿಕೊಂಡಿರ್ತಾರೆ. ಹೀಗಾಗಿ ಸರ್ಕಾರ ಕೂಡ ಗ್ರಂಥಾಲಯಗಳಿಗೆ ಕೋಟ್ಯಾಂತರ ರೂಪಾಯಿ ಸುರಿತಿದೆ. ಆದ್ರೆ ಏನು ಬಂತು ಪ್ರಯೋಜನ? ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಎಲ್ಲ ಇದ್ರೂ ಏನೂ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಜಿಲ್ಲಾ ಕೇಂದ್ರ ಗ್ರಂಥಾಲಯ. ಇಲ್ಲಿರೋ ಪುಸ್ತಕಗಳೆಲ್ಲ ಧೂಳು ತಿನ್ನೋದಕ್ಕೆ ಶುರುವಾಗಿವೆ. ಕುರ್ಚಿಗಳೆಲ್ಲ ಹಾಳಾಗಿದ್ದು ಗೋಡೆಗಳು ಆಗ್ಲೋ ಈಗ್ಲೋ ಅನ್ನೋ ಪರಿಸ್ಥಿತಿಯಲ್ಲಿವೆ. ಪಾಳು ಬಿದ್ದ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಪರದಾಡ್ಕೊಂಡು ಓದ್ತಿದ್ದಾರೆ. ದುರಾದೃಷ್ಟ ಅಂದ್ರೆ ಚಿಕ್ಕೋಡಿಯಲ್ಲಿ ಹೊಸ ಗ್ರಂಥಾಲಯ ಕಟ್ಟಡ ನಿರ್ಮಾಣವಾಗಿ ವರ್ಷವೇ ಆಗಿದೆ, ಆದರೂ ಕೂಡ ಉದ್ಘಾಟನೆ ಆಗಿಲ್ಲ. ಶಾಸಕ ಗಣೇಶ್ ಹೊಕೇರಿಗೆ ಈ ಬಗ್ಗೆ ಆಸಕ್ತಿಯೇ ಇದ್ದಂತಿಲ್ಲ. ಈ ಗ್ರಂಥಾಲಯಕ್ಕೆ ಕಟ್ಟಡಕ್ಕೆ ಬೀಗವನ್ನೇ ಹಾಕಿದ್ದಾರೆ. ಯಾವುದೋ ಒಂದು BO ಕಚೇರಿಯ ಕ್ಯಾಂಪಸ್ನಲ್ಲಿ ಈ ಸಾರ್ವಜನಿಕ ಗ್ರಂಥಾಲಯವನ್ನು ನಡೆಸಿದ್ದಾರೆ. ಆದರೆ ಅಲ್ಲಿ ವಿದ್ಯಾರ್ಥಿಗಳು ಸುಸಜ್ಜಿತವಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರದ ವೈಫಲ್ಯದ ನೀತಿಯನ್ನು ಇದು ತೋರಿಸ್ತಿದೆ. ಸಾರ್ವಜನಿಕ ಕಟ್ಟಡಕ್ಕೆ, ಸಾರ್ವಜನಿಕ ಗ್ರಂಥಾಲಯದ ಕಟ್ಟಡಕ್ಕೆ 1 ವರ್ಷದಿಂದ ಬೀಗವನ್ನು ಹಾಕಿದ್ದಾರೆ. ಯಾವುದೇ ರೀತಿಯ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಉಪಯೋಗ ಆಗ್ತಾ ಇಲ್ಲ. ನ್ಯೂಸ್ 18 ವರದಿ. ಅಧಿಕಾರಿಗಳಿಂದ ಉದ್ಘಾಟನೆ ಅಭಯ. ಗ್ರಂಥಾಲಯ ಗೋಳಿನ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದ ಮೂಲಕ ವರದಿ ಪ್ರಸಾರ ಮಾಡಿತ್ತು. ಅಲ್ಲದೆ ಅಧಿಕಾರಿಗಳ ಕಣ್ತೆರೆಸುವ ಕೆಲಸವನ್ನು ಮಾಡಿತ್ತು. ಇದರಿಂದ ಅಲರ್ಟ್ ಆದ ಬೆಳಗಾವಿ ಗ್ರಂಥಾಲಯಗಳ ಉಪನಿರ್ದೇಶಕ ಕೃಷ್ಣಮೂರ್ತಿ ಇದೇ ಜನವರಿ 26ರಂದು ಗ್ರಂಥಾಲಯವನ್ನ ಉದ್ಘಾಟನೆ ಮಾಡುವುದಾಗಿ ಅಭಯ ನೀಡಿದ್ದಾರೆ. 26 ಮೇಡಮ್. ಆಕ್ಚುಲಿ ಏನ್ ಗೊತ್ತಾ ಮೇಡಮ್, ಅದು ನಮ್ದೇ ಆದ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ಇದಾಗಿದೆ. ಕ್ಲಿಯರ್ ಆಗ್ತಾ ಇದೆ ಮೇಡಮ್. 26 ಕ್ಲಿಯರ್. ಆಕ್ಚುಲಿ ಒಳಗಡೆ ಇದ್ರದ್ದು ಸ್ವಲ್ಪ ನೀರು ಸಮಸ್ಯೆ ಎಲ್ಲ ಇತ್ತು, ಕ್ಲಿಯರ್ ಆಗಿದೆ. ಈಗ ಮಾಡ್ತಾ ಇದೀವಿ. 26 ಕ್ಲಿಯರ್ ಆಗ್ತಾ ಇದೆ ಮೇಡಮ್. ನಾವೆಲ್ಲ ಬುಕ್ಸ್ ಎಲ್ಲ ಅರೇಂಜ್ ಮಾಡಿದೀವಿ, ರ್ಯಾಕ್ಸ್ ಗಳು ಅರೇಂಜ್ ಮಾಡ್ತಿದೀವಿ, ಈಗೆಲ್ಲ ಮಾಡಿದೀವಿ. ಯಾವ್ದು ಸಮಸ್ಯೆ ಇಲ್ಲ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದ್ದು ಎಲ್ಲ ಕ್ಲಿಯರ್ ಆಗಿದೆ. MLA ಸಾಹೇಬ್ರು ಒಪ್ಕೊಂಡಿದ್ದಾರೆ, ಮಾಡ್ಕೊಡ್ತಾರೆ ಮೇಡಮ್. ಏನ್ ಸಮಸ್ಯೆ ಇಲ್ಲ. ಒಟ್ನಲ್ಲಿ ಕಳೆದೊಂದು ವರ್ಷದಿಂದ ಉದ್ಘಾಟನೆಯನ್ನೇ ಕಾಣದ ಗ್ರಂಥಾಲಯ ಕಟ್ಟಡಕ್ಕೆ ಹೊಸ ಕಳೆ ಬರೋದಕ್ಕೆ ಶುರುವಾಗಿದೆ. ಬಡ ಮಕ್ಕಳ ಓದಿಗೂ ಒಂದೊಳ್ಳೆ ಸೂರು ಸಿಗೋ ಕೆಲಸ ಆಗ್ತಿದೆ. ಈ ಮೂಲಕ ನಮ್ಮೂರಲ್ಲಿ ನ್ಯೂಸ್ 18 ಮಾಡಿದ ವರದಿಯು ಸಾರ್ಥಕವಾಗಿದೆ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ. ಆತನದ್ದು ಚಿಕ್ಕಮಗಳೂರು, ಆಕೆ ಚೀನಾದ ಹೆಣ್ಮಗಳು. ಆಸ್ಟ್ರೇಲಿಯಾಗೆ ಓದೋದಕ್ಕೆ ಹೋದವರ ಮಧ್ಯೆ ಪ್ರೀತಿ ಚಿಗುರೊಡೆದಿತ್ತು. ಇವರಿಬ್ಬರ ಮದುವೆಗೆ ಮನೆಯವರು ಒಪ್ಪುತ್ತಿದ್ದಂತೆ ಕಾಫಿನಾಡಿನಲ್ಲಿ ಅದ್ಧೂರಿ ಮದುವೆ ನಡೆದಿದೆ. ರೂಪಕ್ ವೆಡ್ಸ್ ಝೆಡ್ ಫಾರಿನ್ ಪ್ರೇಮ ಕಲ್ಯಾಣ. ಚೀನಾ ಹುಡುಗಿ, ಕಾಫಿನಾಡು ಹುಡುಗ, ಸಪ್ತ ಸಾಗರದಾಚೆ ಪ್ರೀತಿ. ಈ ವರನಿಗೆ ಚೀನಾದ ಬಗ್ಗೆ ಗೊತ್ತಿಲ್ಲ. ಈ ಹೆಣ್ಮಗಳಿಗೆ ಇಲ್ಲಿನ ಆಚಾರ ವಿಚಾರ ಗೊತ್ತಿಲ್ಲ. ಒಮ್ಮೆಯೂ ಇಲ್ಲಿಗೆ ಬಂದವಳಲ್ಲ. ಈತನು ಕೂಡ ಚೀನಾಗೆ ಹೋದವನಲ್ಲ. ಆದ್ರೂ ಇವರಿಬ್ಬರ ಮಧ್ಯೆ ಮದುವೆ ಅನ್ನೋ ಬಂಧ ಬೆಸೆದುಕೊಂಡಿದೆ. ಚಿಕ್ಕಮಗಳೂರಿನಿಂದ ಚೀನಾಗೆ ಬೆಳೆದ ಪ್ರೇಮ ಸೇತುವೆ ಇವರಿಬ್ಬರನ್ನ ಗಂಡ ಹೆಂಡತಿಯಾಗಿ ಮಾಡಿದೆ. ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅಂತಾರೆ. ಈ ಮಾತು 100ಕ್ಕೆ 100 ಸತ್ಯ ಅನ್ನಿಸ್ತಿದೆ ಬಿಡಿ. ಎಲ್ಲಿಯ ಚೀನಾ, ಎಲ್ಲಿಯ ಚಿಕ್ಕಮಗಳೂರು. ಆದ್ರೆ ಪ್ರೀತಿ ಹೆಸರಲ್ಲಿ ಇಬ್ಬರೂ ಒಂದಾಗಿದ್ದಾರೆ. ಈತನ ಹೆಸರು ರೂಪಕ್ ಅಂತ, ಚಿಕ್ಕಮಗಳೂರಿನ ಯುವಕ. ಈಕೆ ಚೀನಾ ಮೂಲದ ಝೆಡ್. ಇಬ್ರು ಆಸ್ಟ್ರೇಲಿಯಾದಲ್ಲಿ ಹೈಯರ್ ಎಜುಕೇಶನ್ ಮಾಡ್ತಾ ಇದ್ರು. ಓದು ಮುಗಿಸಿದವರು ಆಸ್ಟ್ರೇಲಿಯಾದಲ್ಲೇ ಕೆಲಸ ಗಿಟ್ಟಿಸಿಕೊಂಡಿದ್ದಾರೆ. ಆದ್ರೆ ಓದ್ತಿರುವಾಗಲೇ ಇವರಿಬ್ಬರ ಮಧ್ಯೆ ಪ್ರೀತಿ ಶುರುವಾಗಿತ್ತು. ಹೀಗಾಗಿ ಮದುವೆಯಾಗೋ ನಿರ್ಧಾರ ಮಾಡಿದ್ದಾರೆ. ಪ್ರೇಮಿಗಳಿಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಹೇಳ್ತಾ ಇದ್ದಂತೆ ಖುಷಿ ಖುಷಿಯಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ. ಪ್ರೀತಿ ಹುಟ್ಟಿದ್ದು ಆಸ್ಟ್ರೇಲಿಯಾದಲ್ಲೇ, ಆದ್ರೆ ಮದುವೆಯಾಗಿದ್ದು ಭಾರತದಲ್ಲಿ. ಅದು ಪಕ್ಕಾ ಹಿಂದೂ ಸಂಪ್ರದಾಯದಲ್ಲಿ. ಹೆಣ್ಣಿನ ಕಡೆಯವರೆಲ್ಲ ಚಿಕ್ಕಮಗಳೂರಿಗೆ ಬಂದಿದ್ರು. ನಮ್ಮ ಆಚಾರ ವಿಚಾರವೇ ಗೊತ್ತಿಲ್ಲದವರು ಇಲ್ಲಿನ ಸಂಪ್ರದಾಯಕ್ಕೆ ಮಾರು ಹೋಗಿದ್ದಾರೆ. ಕೆಂಪು ನೀಲಿ ಸೀರೆಯಲ್ಲಿ ಮಿರಮಿರ ಮಿಂಚುತ್ತಿದ್ದ ಹೆಣ್ಣು ಮಗಳು ಥೇಟ್ ಸ್ವರ್ಗಲೋಕದ ದೇವತೆಯಂತೆ ಕಾಣ್ತಿದ್ಲು. ವಿಶೇಷ ಅಂದ್ರೆ ಝೆಡ್ ತಂದೆ ತಾಯಿಯೇ ಮಗಳನ್ನ ದಾರೆ ಎರೆದು ಕೊಟ್ಟಿದ್ದಾರೆ. ಈವನ್ ನಾನು ಅಲ್ಲೇ ಓದಿದ್ದು. ಸೊ ಇಬ್ರು ಮಾಸ್ಟರ್ಸ್ ಡಿಗ್ರೀಸ್ ಮಾಡೋದಕ್ಕೆ ಹೋಗಿದ್ದು. ಹೌದು, ನಮ್ಮ ಪೇರೆಂಟ್ಸು ಚಿಕ್ಕಮಂಗ್ಳೂರಲ್ಲಿರೋದು, ಅವ್ರ ಪೇರೆಂಟ್ಸು ಚೈನಾದಲ್ಲಿರೋದು.
ಸೊ ಈವನ್ ದ ಡಿಫ್ರೆಂಟ್ ಕಂಟ್ರೀಸ್ ಅದು ನಮ್ದು ಕಲ್ಚರಲ್ ವ್ಯಾಲ್ಯೂಸ್ ಎಲ್ಲದು ಆಲ್ಮೋಸ್ಟ್ ಸೇಮೇ. ಸೊ ದೇ ಫಾಲೋ ಬುದ್ಧಿಸಮ್ ಫಾಲೋ ಮಾಡ್ತಾರೆ. I would say I actually found that the culture between China and India are very similar. It's very beautiful dress, but it's very complicated to wear. That's 100% sure. But yes, it looks very pretty. The color is beautiful. ಒಟ್ನಲ್ಲಿ ಹುಟ್ಟಿದ್ದು ಯಾವುದೋ ದೇಶ, ಓದಿದ್ದು ಇನ್ಯಾವುದೋ ದೇಶ, ಆದ್ರೆ ಮದುವೆ ಅನ್ನೋ ರೂಪದಲ್ಲಿ ಒಂದಾಗಿದ್ದಾರೆ. ಇದಕ್ಕೆ ಅಲ್ವಾ ಹೇಳೋದು ಮ್ಯಾರೇಜ್ ಈಸ್ ಮೇಡ್ ಇನ್ ಹೆವೆನ್ ಅಂತ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.